ಡಿ ರೇವಣ್ಣ ಅವರಿಗೆ ಉರುಳಾಗಿ ಸುತ್ತಕೊಳ್ತಾ ಇದೆ. ಆ ಉರುಳು ಮತ್ತಷ್ಟು ಬಿಗಿ ಆಗುತ್ತಾ ಸಂದೇಹ ಇದೆ. ಎಚ್ ಡಿ ರೇವಣ್ಣ ಅವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ. ಮತ್ತಷ್ಟು ಸಂತ್ರಸ್ತೆಯರ ಸಂಪರ್ಕಕ್ಕೆ SIT ಇದೀಗ ಪ್ಲಾನ್ ಮಾಡ್ತಾ ಇದೆ. ಸಂತ್ರಸ್ತೆಯರು SIT ಸಂಪರ್ಕಕ್ಕೆ ಸಿಗದಂತೆ ಆರೋಪಿಗಳ ಕಡೆಯವರಿಂದ ಪ್ಲಾನ್ ಮಾಡಲಾಗ್ತಿದೆ ಅನ್ನೋ ಆರೋಪ ಬೇರೆ. ಕೆಲವರಿಗೆ ಆಮಿಷ, ಇನ್ನು ಕೆಲವರಿಗೆ ಬೆದರಿಕೆ, ಹೀಗೆಲ್ಲ ಮಾಡಿ ಸಂತ್ರಸ್ತೆಯರು ಸಂಪರ್ಕಕ್ಕೆ ಬರಬಾರ್ದು, SIT ಅಧಿಕಾರಿಗಳ ಮುಂದೆ ಯಾರು ಬರಬಾರ್ದು ಅನ್ನೋ ರೀತಿಯಲ್ಲಿ ಪ್ಲಾನ್ ನಡೀತಿದೆ ಅನ್ನೋ ಅನುಮಾನ ಕೂಡ ಇದೆ. ಈ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ SIT ಅಧಿಕಾರಿಗಳು. ಸಂತ್ರಸ್ತ ಮಹಿಳೆಯರಿಗೆ ಧೈರ್ಯ ತುಂಬಿ ಮುಂದೆ ಸಂಪೂರ್ಣ ರಕ್ಷಣೆ ನೀಡುವ ಭರವಸೆ ನೀಡಿ ಸಂತ್ರಸ್ತ ಮಹಿಳೆಯರೇ ದೂರು ನೀಡುವಂತೆ ಅವರನ್ನ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡಲಾಗ್ತಾ ಇದೆ. ನೀವು ದೂರು ನೀಡದೆ ಹೋದ್ರೆ ಕೇಸ್ ಸ್ಟ್ರಾಂಗ್ ಆಗೋದಿಲ್ಲ, ಈಸಿಯಾಗಿ ಆರೋಪಿಗಳು ತಪ್ಪಿಸ್ಕೊಂಡು ಬಿಡ್ತಾರೆ. ಹೀಗಾಗಿ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತಂದ್ರೆ ನೀವು ಮುಂದೆ ಬರಬೇಕು. ನಿಮ್ಮ ಗೌಪ್ಯತೆಯನ್ನ ಕಾಪಾಡೋದು ನಮ್ಮ ಜವಾಬ್ದಾರಿ, ನಿಮ್ಮ ರಕ್ಷಣೆ ನಮ್ಮ ಹೊಣೆ ಅಂತ ಹೇಳಿ ಸಂತ್ರಸ್ತೆಯರಿಗೆ ಧೈರ್ಯ ತುಂಬುವ ಪ್ರಯತ್ನವನ್ನ ಇದೀಗ SIT ಅಧಿಕಾರಿಗಳು ಮಾಡ್ತಿದ್ದಾರೆ. ರೈಟ್, ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುನಿಲ್ ನೀಡ್ತಾ ಹೋಗ್ತಾರೆ. CID ಕಚೇರಿ ಬಳಿಯಿಂದಲೇ ನೇರ ಸಂಪರ್ಕದಲ್ಲಿ. ಸುನಿಲ್, ಸಂತ್ರಸ್ತೆಯರನ್ನ ಹುಡುಕೋದು ಒಂದು ಚಾಲೆಂಜ್, ಹುಡುಕಿ ಅವರನ್ನ ಕನ್ವಿನ್ಸ್ ಮಾಡಿ ದೂರು ಕೊಡೋ ರೀತಿಯಲ್ಲಿ ಕನ್ವಿನ್ಸ್ ಮಾಡೋದು ಮತ್ತೊಂದು ಚಾಲೆಂಜ್. ಆದರೂ ಕೂಡ SIT ಅಧಿಕಾರಿಗಳು ಈ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಹೇಗೆ ನಡೀತಾ ಇದೆ ಸದ್ಯಕ್ಕೆ SIT ಅಧಿಕಾರಿಗಳ ಕಾರ್ಯ, ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ? ಎಸ್ ಸ್ಮಿತಾ, ಒಂದು ಕಡೆಯಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ವಿಕ್ಟಿಮ್ಸ್ಗಳನ್ನು ಕಾಂಟ್ಯಾಕ್ಟ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆ ಮೂಲಕ ಅಂದರೆ ವಿಡಿಯೋಗಳನ್ನು ಪರಿಶೀಲನೆ ಮಾಡಿ ಅದರಲ್ಲಿರುವಂಥ ವಿಕ್ಟಿಮ್ಗಳನ್ನು ಕಾಂಟ್ಯಾಕ್ಟ್ ಮಾಡಿ ಅವರ ಕಡೆಯಿಂದ ದೂರನ್ನು ತಗೊಳ್ಳುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಮತ್ತೊಂದು ಕಡೆಯಲ್ಲಿ ಆರೋಪಿ ಕಡೆಯವರಿಂದ, ಅಂದರೆ ಪರ್ಟಿಕ್ಯುಲರ್ ಆಗಿ ಈ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಇರ್ಬೋದು ಅಥವಾ ರೇವಣ್ಣ ಇರ್ಬೋದು, ಆರೋಪಿ ಕಡೆಯವರಿಂದ ವಿಕ್ಟಿಮ್ಸ್ಗಳನ್ನು ಹೈಡ್ ಮಾಡುವಂಥ ಒಂದು ಪ್ರಯತ್ನ ನಡೀತಾ ಇದೆ ಅನ್ನುವಂಥದ್ದು ಮಾಹಿತಿ ಬರ್ತಾ ಇರೋದು. ಹೈಡ್ ಅಂದರೆ ಒಂದು ಕಡೆಯಲ್ಲಿ ಕೆಲವರಿಗೆ ಥ್ರೆಟ್ ಮಾಡಿ ಯಾವುದೇ ಕಾರಣಕ್ಕೂ ಕೂಡ SIT ಅಧಿಕಾರಿಗಳ ಸಂಪರ್ಕಕ್ಕೆ ನೀವು ಸಿಗಬಾರ್ದು ಅನ್ನುವಂಥವನ್ನು ಹೇಳಿದ್ದಾರೆ. ಇನ್ನೂ ಕೆಲವರಿಗೆ ಆಮಿಷವನ್ನು ಒಡ್ಡಲಾಗಿದೆ, ಹಣ ಸೇರಿದಂತೆ ಬೇರೆ ಬೇರೆ ಥರದಲ್ಲಿ ಆಮಿಷವನ್ನು ಒಡ್ಡಿ ಯಾವುದೇ ಕಾರಣಕ್ಕೂ ಕೂಡ SIT ಅಧಿಕಾರಿಗಳ ಸಂಪರ್ಕಕ್ಕೆ ಸಿಗಬಾರ್ದು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಹಲವಾರು ಜನ ಸಂತ್ರಸ್ತೆಯರನ್ನ ಐಡೆಂಟಿಫೈ ಮಾಡಿದರೂ ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. SIT ಉನ್ನತ ಮೂಲಗಳಿಂದ ರಿಪಬ್ಲಿಕ್ ಕನ್ನಡಕ್ಕೆ ಈ ಒಂದು ಖಚಿತವಾದಂಥ ಒಂದು ಮಾಹಿತಿ ಲಭ್ಯವಾಗಿದೆ. ಮತ್ತು ಒಂದು ಪರ್ಟಿಕ್ಯುಲರ್ ಆಗಿ ಅವರು ಹೇಳಿರುವಂಥದ್ದನ್ನು ಮೆನ್ಷನ್ ಮಾಡಲೇಬೇಕು. ಒಂದು ವೇಳೆ ಸಂತ್ರಸ್ತೆಯರು ಯಾರಾದರೂ ಭಯದಲ್ಲಿದ್ದರೆ ಖಂಡಿತವಾಗಿಯೂ ಕೂಡ ಆ ರೀತಿಯ ಭಯವನ್ನು ಇಟ್ಕೊಳ್ಳುವಂಥದ್ದು ಬೇಡ, ನಾವು ಎಲ್ಲ ರೀತಿಯ ರಕ್ಷಣೆಯನ್ನು ನೀಡ್ತೀವಿ ಅಂತ ಹೇಳಿಬಿಟ್ಟು SITಯ ಉನ್ನತ ಮೂಲಗಳು ರಿಪಬ್ಲಿಕ್ ಕನ್ನಡಕ್ಕೆ ಒಂದು ಮಾಹಿತಿಯನ್ನು ನೀಡಿರುವಂಥದ್ದು. ಸ್ಮಿತಾ, ಏಪ್ರಿಲ್ 26ನೇ ತಾರೀಕು ಸಹಜವಾಗಿ ಮತದಾನ ಮಾಡಿ ಏನೂ ಗೊತ್ತಿಲ್ಲದವರಂತೆ ಮಾಧ್ಯಮದ ಮುಂದೆ ಕಾಣಿಸ್ಕೊಂಡ್ರು ಪ್ರಜ್ವಲ್ ರೇವಣ್ಣ. ಅದಾದ ನಂತರದಲ್ಲಿ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ಇನ್ಫ್ಯಾಕ್ಟ್ ಇದೀಗ ಕುಟುಂಬಸ್ಥರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ವಂತೆ ಪ್ರಜ್ವಲ್ ರೇವಣ್ಣ. ಜರ್ಮನಿಯಲ್ಲಿದ್ದಾರೆ, ಫ್ರಾಂಕ್ಫರ್ಟ್ನಲ್ಲಿದ್ದಾರೆ, ಮ್ಯೂನಿಚ್ಗೆ ಹೋಗಿದ್ದಾರೆ, ಅದಾದ ನಂತರದಲ್ಲಿ ದುಬೈ, ಈ ರೀತಿ ಅಲ್ಲಿ ಇಲ್ಲಿ ಇರಬಹುದು ಅನ್ನೋ ಅಂದಾಜಿನ ಸುದ್ದಿಗಳನ್ನ ಹೊರತುಪಡಿಸಿದ್ರೆ ಖಚಿತವಾಗಿ ಇಂಥ ಜಾಗದಲ್ಲೇ ಇದ್ದಾರೆ ಪ್ರಜ್ವಲ್ ಅನ್ನೋದ್ರ ಬಗ್ಗೆ ಈವರೆಗೂ ಕೂಡ ಯಾವುದೇ ಮಾಹಿತಿ ಇಲ್ಲ. ಇದೀಗ ಕುಟುಂಬಸ್ಥರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ ಪ್ರಜ್ವಲ್ ರೇವಣ್ಣ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿ ವಿಜಯ್, ಒಂದ್ ಕಡೆ ಕುಟುಂಬಸ್ಥರೇ ಹೇಳ್ತಿದ್ದಾರಂತೆ ಬಂದು ಬಿಡು ವಿಚಾರಣೆಗೆ ಹಾಜರಾಗು ಅಂತ ಹೇಳಿ, ಬಟ್ ಇದನ್ನ ಕೇಳಿಸ್ಕೊಳ್ಳಿಕ್ಕೂ ಕೂಡ ಸಂಪರ್ಕಕ್ಕೆ ಸಿಗ್ತಿಲ್ಲ ಅನ್ನೋದು ನಿಜಾನಾ ಇದು? ಖಂಡಿತವಾಗ್ಲೂ ಸ್ಮಿತಾ, ಏನು ಪ್ರಜ್ವಲ್ ಅವರು ಯಾರ ಜೊತೆ ಹೋಗಿದ್ದಾರೆ ಮತ್ತೆ ಎಲ್ಲಿದ್ದಾರೆ ಅನ್ನೋದು ಕೂಡ ಕುಟುಂಬಸ್ಥರು ಕೂಡ ಮಾಹಿತಿ ಇಲ್ಲದೆ ಇರುವಂತದ್ದು. ಸಹಜವಾಗಿ ಮೊದಲು ಜರ್ಮನಿಗೆ ಹೋಗಿರೋ ಸಂಬಂಧಪಟ್ಟಂತೆ ಅವರ ಅಪ್ಪ ಅಮ್ಮ ಅಂದ್ರೆ ಭವಾನಿ ಮತ್ತು ಎಚ್ ಡಿ ರೇವಣ್ಣ ಮಾತ್ರ ಅದು ಸಂಪೂರ್ಣವಾಗಿ ಗೊತ್ತಿರುವಂತದ್ದು. ಅದಾದ ನಂತರ ಸಂಪೂರ್ಣವಾಗಿ ಸಂಪರ್ಕ ಕಟ್ ಆಗಿರುವಂತದ್ದು. ಅವರ ಆಪ್ತರ ಮೂಲಕ ಸಂದೇಶವನ್ನ ರವಾನೆ ಮಾಡ್ತಾ ಇರುವಂತದ್ದು, ಬೇಗ ಬಂದು ಅಂದ್ರೆ ವಿಚಾರಣೆಗೆ ಹಾಜರಾಗಿ ಅಂತ. ಈಗ ನಿನ್ನೆ ಏನು ಅವರ ತಂದೆ ಎಚ್ ಡಿ ರೇವಣ್ಣ ಅರೆಸ್ಟ್ ಆದ ನಂತರ ಸಂಪೂರ್ಣವಾಗಿ ಸಂಪರ್ಕಕ್ಕೆ ಸಿಗದೆ ಇರುವಂತದ್ದು ಕುಟುಂಬದಲ್ಲಿ ಒಂದಷ್ಟು ಆತಂಕದ ಜೊತೆಗೆ ಎಲ್ಲಿದ್ದಾರೆ ಅನ್ನೋದು ಕೂಡ ಗೊತ್ತಾಗದೆ ಇರುವಂತದ್ದು. ಯಾಕಂದ್ರೆ ಪ್ರಜ್ವಲ್ ಅದರಲ್ಲಿ ಯಾವುದು ಕೂಡ ಸಮರ್ಥನೆ ಇಲ್ಲ. ಯಾಕಂದ್ರೆ ಪ್ರಜ್ವಲ್ ಮಾಡಿರುವಂತ ಏನು ಒಂದು ಎನ್ನಲಾದಂತ ಒಂದು ಅಪರಾಧ ಏನಿದೆ, ಅಂದ್ರೆ ಈ ಒಂದು ಹಗರಣ ಏನಿದೆ, ಖಂಡಿತ ಕೂಡ ಇಡೀ ಸಮಾಜ ತಲೆ ತೆಗೆಸುವಂತ ಕೆಲಸ. ಆದ್ರೆ ಈಗ ಪ್ರಜ್ವಲ್ ವಿದೇಶದಲ್ಲಿದ್ದಾರಾ ಅಥವಾ ವಿದೇಶದಿಂದ ಜರ್ಮನಿ ಎಲ್ಲಿ ಹೋಗಿದ್ದಾರೆ ಏನು ಅನ್ನುವಂಥದ್ದು ಇಡೀ ಕುಟುಂಬದವರ ಗಮನಕ್ಕೆ ಅಂದ್ರೆ ಕುಟುಂಬದವರ ಸಂಪರ್ಕಕ್ಕೆ ಸಿಗದೇ ಇರುವಂತದ್ದು. ಇದಕ್ಕೆ ಒಂದು ಕಾರಣ ಇದು ಮುಜುಗರ ತರುವಂತ ಪ್ರಕರಣ ಆಗಿರುವಂತ ಜೊತೆಗೆ ಅವರ ತಂದೆ ಅರೆಸ್ಟ್ ಆದ ಹಿನ್ನೆಲೆಯಲ್ಲಿ ಇದನ್ನ ಅವ್ರ ಕುಟುಂಬದವರೆಲ್ಲ ಒಂದ್ ಕಡೆ ಅಂತರ ಕಾಪಾಡ್ಕೊಳ್ಳಿ
ಮಾಡ್ಕೊಳ್ತಾ ಇದ್ದಾರಾ ಅನ್ನೋಂಥದ್ದು ಕೂಡ ಒಂದು ಪ್ರಶ್ನೆ ಉದ್ಭವ ಆಗಿರುವಂತದ್ದು. ಅವರ ಒಂದು ಆಪ್ತರ ಮೂಲಕ ಒಂದು ಸಂದೇಶ ರವಾನೆ ಮಾಡಿರುವಂತದ್ದು ವಿಚಾರಣೆಗೆ ಬಂದು SIT ಮುಂದೆ ಹಾಜರಾಗಿ ಅಂತ. ಅದು ಇಲ್ಲಿವರೆಗೂ ಕೂಡ ಅವ್ರ ಸಂಪರ್ಕಕ್ಕೆ ಸಿಗದೇ ಇರುವಂತದ್ದೇನಿದೆ ಒಂದಷ್ಟು ಆತಂಕಕ್ಕೆ ಒಳಗ ಆಗಿರುವಂತದ್ದು ಸ್ಮಿತಾ. ರೈಟ್, ಧನ್ಯವಾದ ವಿಜಯ್ ಮಾಹಿತಿಗಾಗಿ.